ಓಂ ಶ್ರೀ ಲಲಿತಾದೇವ್ಯೈ ನಮಃ. ಶ್ರೀ ಲಲಿತಾ ಸಹಸ್ರನಾಮ ಅರ್ಥಚಿಂತನೆ ಭಾಗ 130 ಶ್ಲೋಕ 162. ಅಜಾಕ್ಷಯ ವಿನಿರ್ಮುಕ್ತ ಮುಗ್ಧಾ ಕ್ಷಿಪ್ರಪ್ರಸಾದಿನಿ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಮೊದಲನೆಯ ನಾಮ ಅಜಾ. ಅಜ ಅಂತಂದರೆ ಜನ್ಮರಹಿತಳು. ಜ ಅಂತಂದರೆ ಹುಟ್ಟುವುದು. ಅದಕ್ಕೆ ನಕಾರಾತ್ಮಕವಾಗಿ ಅಕಾರವನ್ನು ಸೇರಿಸಿದಾಗ ಅಜ ಅಂತ ಆಗತ್ತೆ. ಅಜಹ ಅನ್ನೋದು ಪುಲ್ಲಿಂಗ, ಅಜ ಅನ್ನುವಂಥದ್ದು ಸ್ತ್ರೀಲಿಂಗ ಶಬ್ದ. ಜನ್ಮರಹಿತಳು. ಯಾಕೆ ಜನ್ಮರಹಿತಳು ಅಂತಂದರೆ ಆತ್ಮ ನಿತ್ಯ, ಯಾವಾಗಲೂ ಇರುವಂಥದ್ದು. ಅಕಸ್ಮಾತಾಗಿ ಹುಟ್ಟಿತು ಅಂತ ಹೇಳೋದಾದರೆ ಅದಕ್ಕೆ ಸಾವು ಅನ್ನುವಂಥದ್ದು ಬರಬೇಕಾಗತ್ತೆ. ಸಾವು ಅನ್ನುವಂಥದ್ದು ಬಂದ ಮೇಲೆ ಅದು ನಿತ್ಯ ಅಂತ ಕರೆಸ್ಕೊಳ್ಳೋದು ತಪ್ಪಾಗತ್ತೆ. ಆ ಕಾರಣದಿಂದ ಆತ್ಮಸ್ವರೂಪಳಾದಂತಹ ಜಗನ್ಮಾತೆ ಅಜಾ ಅಂತ ಕರೆಸ್ಕೊಂಡಿದ್ದಾಳೆ. ಉಪನಿಷತ್ತು ಕೂಡ ಇದನ್ನು ಹೇಳುತ್ತೆ. ಅಜಾಮೇಕಾಂ ಶುಕ್ಲ ಶ್ವೇತಾಶ್ವತರ ಉಪನಿಷತ್ತು ಹೇಳುವಂಥದ್ದು. ಜನ್ಮರಹಿತಳು, ಏಕಳೂ ಆಗಿರುವಂಥವಳು ಒಬ್ಬಳೇ. ಅದನ್ನೇ ಮಹಾಭಾರತದಲ್ಲಿ ಹೀಗೆ ಹೇಳ್ತಾರೆ. ನಹಿ ಜಾತೋ ನ ಜಾಯೇಹಂ ನ ಜನಿಷ್ಯೆ ಕದಾಚನ ಕ್ಷೇತ್ರಜ್ಞ ಸರ್ವಭೂತಾನಾಂ ತಸ್ಮಾತ್ ಅಹಂ ಅಜಃ ಸ್ಮೃತಃ. ನಾನು ಎಂದಿಗೂ ಹುಟ್ಟಲಿಲ್ಲ, ಹುಟ್ಟಿದರೆ ಸಾವು ಅನ್ನುವಂಥದ್ದು ಬರುತ್ತೆ. ಆ ಕಾರಣದಿಂದ ಎಲ್ಲ ಪ್ರಾಣಿಗಳ ಕ್ಷೇತ್ರಜ್ಞನಾಗಿರೋದ್ರಿಂದ ನನ್ನನ್ನು ಅಜ ಅಂತ ಕರೀತಾರೆ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಇದೇ ಮಾತನ್ನೇ ಹೇಳ್ತಾನೆ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಈ ಆತ್ಮನನ್ನು ಶಸ್ತ್ರಾಸ್ತ್ರಗಳಿಂದ ಛೇದ ಮಾಡಲಿಕ್ಕಾಗೋದಿಲ್ಲ, ಬಿಸಿಲಿನಿಂದ ಒಣಗಿಸ್ಲಿಕ್ಕಾಗೋದಿಲ್ಲ, ಮಳೆಯಿಂದ ತೊಯಿಸ್ಲಿಕ್ಕಾಗೋದಿಲ್ಲ, ಗಾಳಿಯಿಂದ ಹಾರಿಸ್ಲಿಕ್ಕಾಗೋದಿಲ್ಲ. ಯಾಕಂದರೆ ಅವು ಎಲ್ಲದರ ಮೂಲ ಆತ್ಮವೇ ಆಗಿರುತ್ತೆ. ಆತ್ಮಸ್ವರೂಪವಾದಂತಹ ಜಗನ್ಮಾತೆ ಅಜಾ ಅಂತ ಕರೆಸ್ಕೊಂಡಿದ್ದಾಳೆ. ಮುಂದಿನ ನಾಮ ಕ್ಷಯ ವಿನಿರ್ಮುಕ್ತ. ಕ್ಷಯ ಅಂತಂದರೆ ನಾಶ ಅಂತ ಅರ್ಥ. ವಿನಿರ್ಮುಕ್ತ ಅಂತಂದರೆ ರಹಿತಳು, ಕ್ಷಯ ಇಲ್ಲದವಳು. ಹುಟ್ಟಲೇ ಇಲ್ಲ ಅಂತಂದ ಮೇಲೆ ಕ್ಷಯ ಆಗೋದು ಹೇಗೆ? ಆದ್ದರಿಂದ ಜಗನ್ಮಾತೆ ಕ್ಷಯ ವಿನಿರ್ಮುಕ್ತ. ಇಲ್ಲಿ ಸ್ವಲ್ಪ ವಿಶೇಷವಾದಂಥ ಅರ್ಥವನ್ನು ನಾವು ತಗೊಂಡಾಗ ಕ್ಷಯ ಅನ್ನುವಂತಹ ಶಬ್ದಕ್ಕೆ ಮನೆ ಅಂತ ಕೂಡ ಅರ್ಥ ಇದೆ. ಕ್ಷಯೇ ಗೃಹೆ ಅನ್ನುವಂತಹ ಧಾತು ಅದು. ಕ್ಷಯೇ ಅನ್ನುವಂಥದ್ದಕ್ಕೆ ಗೃಹೆ ಅನ್ನುವಂಥ ಅರ್ಥ ಬಂದರೆ, ಅಂದರೆ ಮನೆಯಲ್ಲಿ ಅನ್ನುವಂಥ ಅರ್ಥ ಬಂದಾಗ ಏನಿದರ ಅರ್ಥ ಅನ್ನುವಂಥದ್ದು ಸ್ವಲ್ಪ ಗಮನಿಸಬೇಕು ನಾವು. ಕೆಲವರು ಅಧ್ಯಾತ್ಮ ಸಾಧನೆ ಮಾಡಬೇಕು ಅಂತ ಹೇಳಿ, ಆತ್ಮಚಿಂತನೆ ಮಾಡಬೇಕು ಅಂತ ಹೇಳಿ ತಮ್ಮ ಮನೆಯನ್ನು ತೊರೆದು ಆಚೆ ಬರ್ತಾರೆ. ಆತ್ಮಚಿಂತನೆಗೋಸ್ಕರ ಮಠ ಮಂದಿರಗಳನ್ನು ಸೇರಿಕೊಳ್ಳುತ್ತಾರೆ, ಬೆಟ್ಟ ಗುಡ್ಡಗಳನ್ನು ಸೇರಿಕೊಳ್ಳುತ್ತಾರೆ. ಅದು ಬೇಡ ಅಂತಲ್ಲ, ಅದು ಮನೆಯಲ್ಲೇ ಇದ್ದರೆ ಮಮಕಾರ ಅನ್ನುವಂಥದ್ದು ಜಾಸ್ತಿಯಾಗಿ ಆತ್ಮಚಿಂತನೆಗೆ ತೊಡಕಾಗಬಹುದು ಅನ್ನೋ ಕಾರಣಕ್ಕೆ ಹಾಗೆ ಮಾಡ್ತಾರೆ. ಆದರೆ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ಈ ನಾಮ ಹೇಳ್ತಾ ಇದೆ, ಮನೆಯಲ್ಲಿದ್ದವರಿಗೂ ಕೂಡ ಮೋಕ್ಷವಾಗತ್ತೆ ಅಂತ. ಯಾರು ಜಗನ್ಮಾತೆಯನ್ನು ಅನನ್ಯವಾಗಿ ಭಜಿಸ್ತಾರೋ ಅಂಥವರು ಕ್ಷಯೇ ಮನೆಯಲ್ಲಿದ್ದರೂ ಕೂಡ ಅವರು ಮುಮುಕ್ಷುಗಳಾಗಿದ್ದರೆ ವಿಷಯ ಭೀತಿಯನ್ನು ಬಿಟ್ಟು ಆತ್ಮಚಿಂತನೆಯನ್ನು ಮಾಡಲಿ ಅನ್ನುವಂಥದ್ದು ಈ ನಾಮದ ಅರ್ಥ. ಆತ್ಮಚಿಂತನೆಯನ್ನು ಮಾಡಿದ್ದರಿಂದ, ಜಗನ್ಮಾತೆಯ ಉಪಾಸನೆ ಮಾಡಿದ್ದರಿಂದ ಮೋಕ್ಷ ಅನ್ನುವಂಥದ್ದು ಮನೆಯಲ್ಲಿದ್ದವರಿಗೂ ಆಗತ್ತೆ. ಅದಕ್ಕಾಗಿ ಮನೆ ಬಿಡಬೇಕು ಅಂತೇನು ಶಾಸ್ತ್ರ ಹೇಳಿಲ್ಲ ಅಂತ ಈ ನಾಮ ಹೇಳ್ತಾ ಇದೆ. ಮುಗ್ಧಾ. ಮುಂದಿನ ನಾಮ ಇದು. ಮುಗ್ಧ ಅಂತಂದರೆ ಸೌಂದರ್ಯವತಿ. ಜಗನ್ಮಾತೆಯ ಸೌಂದರ್ಯ ವರ್ಣನಾತೀತವಾಗಿರುವಂಥದ್ದು. ಆದ್ದರಿಂದ ಜಗನ್ಮಾತೆ ತುಂಬ ಸುಂದರಿಯಾಗಿದ್ದಾಳೆ ಎನ್ನುವಂಥದ್ದು. ವಿಶೇಷವಾದಂತಹ ಅರ್ಥದಲ್ಲಿ ಹಿಂದಿನ ನಾಮದ ಜೊತೆಗೆ ಇದನ್ನು ಹೇಳಿದಾಗ ಕ್ಷಯ ವಿನಿರ್ಮುಕ್ತ ಮುಗ್ಧ ಅಂತ ನಾವು ತಗೊಂಡ್ರೆ ಅಲ್ಲಿ ಅಕಾರ ಅನ್ನುವಂಥದ್ದು ಸೇರಿಕೊಂಡು ಅಮುಗ್ಧ ಅಂತ ಆಗತ್ತೆ. ಅಮುಗ್ಧ ಅಂತಂದರೆ ಮೂಢರಲ್ಲದವರು ಜಗನ್ಮಾತೆಯ ಭಕ್ತರು. ಮೌಢ್ಯದಿಂದ ನಾವು ಪ್ರಾರ್ಥನೆ ಮಾಡುವಂಥದ್ದಲ್ಲ, ಮೌಢ್ಯದಿಂದ ಆರಾಧನೆ ಮಾಡುವಂಥದ್ದಲ್ಲ.
ನಾವು ಜಗನ್ಮಾತೆಯ ಭಕ್ತರಾಗಿದ್ದರೆ ನಾವು ಸದಾವಕಾಲ ಜಗನ್ಮಾತೆಯ ಧ್ಯಾನದಲ್ಲಿ ಆತ್ಮಚಿಂತನೆಯಲ್ಲಿ ತೊಡಗಿ ಅತ್ಯಂತ ವಿವೇಚನಾಶೀಲರಾಗ್ತೀವಿ ವಿನಃ ಮೂಢತನದಿಂದ ಪೂಜೆಯನ್ನು ಮಾಡುವಂಥದ್ದಾಗೋದಿಲ್ಲ ಎನ್ನುವಂಥ ಅರ್ಥ ಬರುತ್ತೆ. ಕ್ಷಿಪ್ರ ಪ್ರಸಾದಿನಿ. ಕ್ಷಿಪ್ರ ಅಂತಂದರೆ ಬೇಗ, ಪ್ರಸಾದಿನಿ ಅಂತಂದರೆ ಪ್ರಸನ್ನಳಾಗ್ತಾಳೆ. ಕ್ಷಿಪ್ರ ಪ್ರಸಾದಿನಿ ಅಂತಂದರೆ ಜಗನ್ಮಾತೆಯ ಭಕ್ತರಿಗೆ ಆದಷ್ಟು ಬೇಗ ಜಗನ್ಮಾತೆ ಪ್ರಸನ್ನತೆಯನ್ನು ತೋರ್ತಾಳೆ, ಆಶೀರ್ವದಿಸ್ತಾಳೆ. ಸ್ವಲ್ಪ ಕಾಲ ಉಪಾಸನೆ ಮಾಡಿದ್ರೂ ಸಾಕು ಜಗನ್ಮಾತೆ ನಮ್ಮ ಮೇಲೆ ಪ್ರಸನ್ನಳಾಗ್ತಾಳೆ ಎನ್ನುವಂಥದ್ದು ಇದರ ಅರ್ಥ. ಇದನ್ನು ಸೌರಪುರಾಣ ಹೀಗೆ ಹೇಳುತ್ತೆ: ಕ್ರಮೇಣ ಲಭ್ಯತೇನೈಷಾಂ ಮುಕ್ತಿರಾರಾಧನಾದ್ವಿಜಾಃ ಆರಾಧನಾದುಮೇಶಸ್ಯ ತಸ್ಮಿನ್ ಜನ್ಮನಿ ಮುಚ್ಚತೆ. ಉಮೇಶ ಅನ್ನುವಂತಹ ಒಂದು ನಾಮವನ್ನು ಇಲ್ಲಿ ನಾವು ನೋಡ್ತೀವಿ. ಉಮಾ ಸಹಿತನಾದಂತಹ ಪರಮೇಶ್ವರ. ಸ್ವಲ್ಪ ಭಕ್ತಿ ಮಾಡಿದ್ರೆ ಸಾಕು. ಬೇರೆ ಎಲ್ಲ ದೇವತೆಗಳನ್ನು ಒಲಿಸ್ಕೊಳ್ಬೇಕು ಅಂತಂದರೆ ಕಠಿಣವಾದಂಥ ಆರಾಧನೆಯನ್ನು ಮಾಡಬೇಕಾಗತ್ತೆ. ಆದರೆ ಪರಮೇಶ್ವರನನ್ನು, ಪಾರ್ವತೀ ಸಹಿತವಾದ ಪರಮೇಶ್ವರನನ್ನು ಒಲಿಸ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಭಕ್ತಿ ಮಾಡಿದ್ರೂ ಸಾಕು, ಆ ಜಗನ್ಮಾತೆಯ ಕೃಪೆ ನಮ್ಮ ಮೇಲೆ ಆಗತ್ತೆ ಅಂತ ಈ ನಾಮ ಹೇಳುತ್ತೆ. ಅಂತರ್ಮುಖ ಸಮಾರಾಧ್ಯ. ಅಂತರ್ಮುಖಿಗಳಿಗೆ ಬಹಳ ಬೇಗ ಜಗನ್ಮಾತೆಯ ಒಲುಮೆ ಆಗತ್ತೆ. ನಮ್ಮ ಚಿತ್ತವೃತ್ತಿಗಳನ್ನೆಲ್ಲ ಒಳಗಡೆ ಎಳ್ಕೊಂಡು ಜಗನ್ಮಾತೆಯನ್ನು ಆರಾಧನೆ ಮಾಡಿದರೆ ಜಗನ್ಮಾತೆ ನಮ್ಮ ಮೇಲೆ ಕೃಪೆಯನ್ನು ತೋರ್ತಾಳೆ. ಹಾಗಾಗಿ ಅಂತರ್ಮುಖ ಸಮಾರಾಧ್ಯ, ಅಂತರ್ಮುಖಿಗಳಿಂದ ಆರಾಧಿಸಲ್ಪಡುವವಳು. ಅದಕ್ಕೆ ವಿರುದ್ಧವಾಗಿ ಮುಂದಿನ ನಾಮ ಬಹಿರ್ಮುಖ ಸುದುರ್ಲಭ. ಯಾರು ಬಹಿರ್ಮುಖಿಗಳಾಗಿದ್ದಾರೋ ಅತ್ಯಂತ ದುರ್ಲಭ ಅವರಿಗೆ. ಬಹಿರ್ಮುಖಿಗಳು ಅಂತಂದರೆ ವಿಷಯಗಳಲ್ಲಿ ಆಸಕ್ತರಾದವರು. ವಿಷಯಗಳಲ್ಲೇ ಆಸಕ್ತರಾಗಿ ಜಗನ್ಮಾತೆಯನ್ನು ಹೊಂದುತ್ತೀವಿ ಅಂತ ಹೋದರೆ ಅವರಿಗೆ ಬಹಳ ಕಷ್ಟ ಸಾಧ್ಯ. ಅದನ್ನು ಸೌಂದರ್ಯ ಲಹರಿ ಹೇಳುತ್ತೆ, ತರಲಕರಣ ನಾಮ ಸುಲಭ ಅಂತ. ಚಂಚಲ ಚಿತ್ತರಿಗೆ ಜಗನ್ಮಾತೆ ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟ ಆಗತ್ತೆ. ಹಾಗಾಗಿ ಜಗನ್ಮಾತೆಯನ್ನು ಒಳಗಡೆಯಿಂದ, ಮನಸ್ಸಿನಿಂದ ಆರಾಧನೆ ಮಾಡಬೇಕು, ಡಾಂಬಿಕತೆಯಿಂದ ಅಲ್ಲ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ನಾಳೆ ದಿವಸ ಮುಂದಿನ ಶ್ಲೋಕದ ಅರ್ಥಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.